ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬರೀ 10 ಡೇಸ್ ಇದೆ ಗುರು IPL ಸ್ಟಾರ್ಟ್ ಆಗೋದಕ್ಕೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಅಂತ ನಾನು ಅನ್ಕೊತಿದ್ದೀನಿ. ಸೊ ಇವತ್ತೇ ಒಂದು 2 ಅಪ್ಡೇಟ್ ಇದೆ. ಸೊ ಅದನ್ನ ಮಾಡೋಣ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟ್ ಏನಾದರೂ ನಿದ್ದೆ ಮಾಡ್ತಿದ್ದೆ ಏನಂತ ನನಗಂತೂ ಯಾರಿಗೂ ಗೊತ್ತಿಲ್ಲ. ಸೊ ಏನಾದರೂ ಒಂದು ಅಪ್ಡೇಟ್ ಕೊಡಿ ಗುರು ಎದ್ದೇಳ್ಬಿಟ್ಟು. ಸೊ ಆಲ್ರೆಡಿ CSK ಟೀಮ್ ಮೇಟ್ಸು ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲರೂ ಸೇರಿಕೊಂಡು ಪ್ರಾಕ್ಟೀಸ್ ಸೆಷನ್ನು, ನೆಟ್ ಸೆಷನ್ ಎಲ್ಲ ಮಾಡ್ತಿದ್ದಾರೆ. ಧೋನಿನು ಮತ್ತೆ ಎಲ್ಲನೂ ನೋಡ್ತಿದ್ದೀರಲ್ಲ ನೀವು. ಹೋಗಿ ಅವರು ಅಫಿಷಿಯಲ್ ಪೇಜಲ್ಲಿ ಚೆಕ್ ಮಾಡಿ. ಸೊ ಎಲ್ಲ ನಡೀತಿದೆ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟು ಏನು ಮಾಡ್ತಿದ್ದಾರೆ ಅಂತ ಯಾರೂ ಗೊತ್ತಾಗ್ತಿಲ್ಲ. ಏನಾದರೂ ಟೀಮ್ನ ಕರ್ಕೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಓಡಲ್ಲಿ ಕೂಡಾಕ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಒಂದು ಅಪ್ಡೇಟು ಕೊಡ್ತಿಲ್ಲ. ಅಟ್ಲೀಸ್ಟ್ ಒಂದು ನೆಟ್ ಸೆಷನ್ನು, ಪ್ರಾಕ್ಟೀಸ್ ಸೆಷನ್ನು ಅವ್ರ ಕೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರೋರು. ಒಂದೇ ದಿನ ನೀನು ಫಸ್ಟ್ ಡೇನೇ ಬಂದ್ಬಿಟ್ಟು ತಗೋ ಮ್ಯಾಚ್ ಆಡು ಅಂತ ಕೊಟ್ಬಿಟ್ರೆ ಅವ್ರು ಏನು ಮಾಡೋದು ಹೇಳು. ಫಸ್ಟ್ ಮ್ಯಾಚೇ CSK ಬೇರೆ, ಅದು ಫಸ್ಟ್ ಮ್ಯಾಚು ಸೋಲ್ಸ್ಬಿಟ್ರೆ ಮತ್ತೆ ಗೊತ್ತಲ್ಲ ಮಂಡೇ ಆಫೀಸ್ಗೆ ಹೋಗೋರು ಪಾಪ ಅವ್ರ ಪರಿಸ್ಥಿತಿ ಏನಾಗಬೇಕು. ಸೊ ಪ್ರಾಕ್ಟೀಸ್ ಮಾಡಿಸಿ. ಸೊ ನೆಟ್ ಸೆಷನ್ ಅದೆಲ್ಲ ವಿಡಿಯೋಸ್ ಏನಾದರೂ ಅಪ್ಡೇಟ್ ಕೊಡೋರು. ಸೊ ಒಂದು ಅಪ್ಡೇಟು ಕೊಡ್ತಿಲ್ಲ. ಸೊ ಇದಾರ ಇಲ್ವಾ ಟೀಮ ಅಂತ ಏನಾದರೂ ಒಂದು ಪೋಸ್ಟ್ ಆದರೂ ಹಾಕು, ನೋಡಿ ಖುಷಿ ಪಡ್ತೀವಿ. ಸೊ ಇನ್ನೊಂದು ಬಂದ್ಬಿಟ್ಟು ನಮ್ಮ ಕಿಂಗ್ ಕೊಹ್ಲಿ ಯಾವಾಗ RCB ಎಂಟ್ರಿ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ನಾನಂತೂ. ಆಲ್ರೆಡಿ 5 ಟೆಸ್ಟ್ ಮ್ಯಾಚ್ ಮುಗೀತು, ಯಾವ ಒಂದು ಮ್ಯಾಚು ಆಡಿಲ್ಲ. ಗೊತ್ತಿದ್ದಿಲ್ಲ ನಮ್ಮ ಜೂನಿಯರ್ ಕೊಹ್ಲಿ ಆಗಮನ. ಸೊ ಅದಕ್ಕೆ ತುಂಬ ಬ್ಯುಸಿಯಾಗಿದ್ದರು. ಸೊ ಸುನಿಲ್ ಗವಾಸ್ಕರ್ ಹೇಳ್ತಿದ್ರು, ಒಂದು ಸ್ವಲ್ಪ ದಿನದಿಂದ ಒಂದು ಪೋಸ್ಟ್ ಮಾಡಿದ್ರು. ಅವರು ಸ್ವಲ್ಪ ರೀಸನ್ಸಿಂದ ಆಡೋಕ್ಕಾಗಿಲ್ಲ 5 ಟೆಸ್ಟ್ ಮ್ಯಾಚು. ರೀಸನ್ಸ್ ಎಲ್ಲರೂ ನಾನು ಹೇಳ್ದೆ ಅಲ್ಲ ಈಗ ಜಸ್ಟು. ಸೊ ಮತ್ತೆ ಮುಂದೆಗೂ IPL ಆಡೋದು ಡೌಟು ಅಂತ ಹೇಳಿದರು. ಬಟ್ ಅದೆಲ್ಲ ಸೈಡ್ಗೆ ಆಗೋಯ್ತು. ಇನ್ನು ಬರೀ 10 ಡೇಸ್ ಇದೆ. ಅವ್ರು ಖಂಡಿತ ಈ IPL ಆಡ್ತಾರೆ. ಸೊ ಅದಂತೂ ಡ್ಯಾಮ್ ಶೋರ್. ಸೊ RCB ಬೇಗ ಬಂದು ಪ್ರಾಕ್ಟೀಸ್ ಸೆಷನ್ನು, ನೆಟ್ ಸೆಷನ್ ಇದೆಲ್ಲ ಮಾಡಿ CSKಗೆ ಬರ್ನಲ್ ಕೊಡ್ಬೇಕು. ನಾವು ಬರ್ನಲ್ ಒಂದು ಲೋಡು ಬೆಂಗಳೂರಿಂದ ಚೆನ್ನಾಗಿ ಕಳಿಸ್ಬೇಕು, ಚೆನ್ನಾಗಿ ಗುಡ್ಸ್ಕೊಳ್ರಪ್ಪ ಅಂತ ಕೊಡಬೇಕು. ಸೊ ಆ ಥರ ಹೊಡಿಬೇಕು ಫಸ್ಟ್ ಏಟು. ನೋಡೋಣ. ಈ ಸತಿ ನಮ್ಮ ಬೆಂಗಳೂರಲ್ಲಿ ನಮ್ಮ RCB ಹೋಮ್ ಗ್ರೌಂಡಲ್ಲಿ ಮ್ಯಾಚಸ್ ನಡೆಯೋದು ತುಂಬ ಸಾಧ್ಯತೆ ಕಡಿಮೆ ಇದೆಯಂತೆ. ಯಾಕಂದರೆ ಫಸ್ಟ್ ಬಂದ್ಬಿಟ್ಟು ಎಲೆಕ್ಷನ್ ರೀಸನ್ಸಿಂದ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ನಮ್ಮ ಬೆಂಗಳೂರಲ್ಲಿ ಈ ಸತಿ ತುಂಬ ನೀರಿಗೆ ತೊಂದರೆ ಆಗ್ಬಿಟ್ಟಿದೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ಎಲ್ಲರಿಗೂ ಗೊತ್ತು, ನಾವು ನೋಡ್ತಿದ್ದೀವಿ, ನಾವು ಬೆಂಗಳೂರಲ್ಲಿ ಇರೋದು. ಸೊ ತುಂಬ ಏರಿಯಾದಲ್ಲಿ ನೀರಿಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಪ್ಲೇಯರ್ಸ್ನ ಕರ್ಕೊಬಂದು ಹೋಟ್ಲಲ್ಲಿ ಇರಿಸ್ಕೊಂಡು ಅವ್ರಿಗೆ ನೀರು ಸೌಲಭ್ಯ ಇಲ್ಲದೆ ಇದ್ದರೆ ಮತ್ತು ಪಿಚ್ನ ರೆಡಿ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ನೀರು ತುಂಬ ಅವಶ್ಯಕತೆ ಬೇಕಾಗುತ್ತೆ ಅಂತ, ಅದಕ್ಕೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಅದನ್ನೆಲ್ಲ ಆಲೋಚನೆ ಮಾಡಿ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ರು. ಬಟ್ ಎಷ್ಟೊಂದು ಕನ್ಫರ್ಮ್ ಇದೆ ಅಂತ ಗೊತ್ತಿಲ್ಲ. RCB ಮ್ಯಾನೇಜ್ಮೆಂಟು ಯಾವುದು ಅಫಿಷಿಯಲ್ ಆಗಿ ಯಾವುದು ಹೇಳಿಲ್ಲ. ಇನ್ನು ಬರೀ 10 ಡೇಸ್ ಇದೆ. ಸೊ ಹತ್ರ ಬಂದರೆ ಯಾರೂ ಹೇಳೋದಿಲ್ಲ. ಒಂದು ಸ್ವಲ್ಪ ನೋಡ್ಬೇಕು ಏನಾಗುತ್ತೆ ಅಂತ. ನಮ್ಮ ಬೆಂಗಳೂರಲ್ಲೇನು 1 ಮ್ಯಾಚ್ 2 ಮ್ಯಾಚ್ ನಡೆಸೋದಕ್ಕೇನು ನೀರಿಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ಇದ್ದೇ ಇರುತ್ತೆ ನೀರು. ಬಟ್ ಈ ಥರ ಒಂದು ನ್ಯೂಸ್ ಏನಕ್ಕೆ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದಷ್ಟು ಬೆಂಗಳೂರಲ್ಲೇ ಮ್ಯಾಚಸ್ ನಡೀಬೇಕು ಹೋಮ್ ಗ್ರೌಂಡಲ್ಲಿ. ನಮ್ಮ ಫ್ಯಾನ್ಸ್ ಎಲ್ಲ ಹೋಗಿ ಸ್ಟೇಡಿಯಮಲ್ಲಿ ಆ ಥರ ಚೇರ್ ಮಾಡ್ತಿದ್ರೆ ಅದ್ರ ಕಿಕ್ಕೇ ಬೇರೆ ಆಗೋದು. ಅದಷ್ಟು ಫೀಲು ಇನ್ಯಾವುದೂ ಬರೋದಿಲ್ಲ. ಸೊ RCB ಫ್ಯಾನ್ಸ್ ಎಲ್ಲರೂ ರೆಡಿಯಾಗಿದ್ದೀರ ಅಂತ ಅನ್ಕೊತಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿದ್ದೆಲ್ಲ ಆ್ಯಸ್ ಯೂಶುವಲ್. ಸೊ ಈ ಸಲ ಕಪ್ ನಮ್ಮದೇ ಗುರು. ಸೊ ಹೊಡೀರಿ ಈ ಸತಿ. ಫಸ್ಟ್ ಮ್ಯಾಚ್ CSKಗೆ ತಿಗಾ ಹೊಡೆದು ಮನೆಗೆ ಕಳಿಸ್ಬೇಕು. ಪಕ್ಕದ ಮನೆಯವ್ರಿಗೂ ತಿಗಾ ಹೊಡೆದು ಮನೆಗೆ ಕಳಿಸ್ಬೇಕು. ಸೊ ಆ ಥರ ಆಡಿ ಚೆನ್ನಾಗಿ ಆಡಿ ನಮ್ಮ ಕಿಂಗ್ ಕೊಹ್ಲಿ ಫಸ್ಟ್ ಮ್ಯಾಚಲ್ಲೇ 100 ಹೊಡೀಲಿ ಅಂತ ನಾನು ಅನ್ಕೊತಿದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.